ಅಮ್ಮ, ನೀವು ಈಗ ತಾನೇ ಒಂದು ಮಾತು ಹೇಳಿದ್ರಿ, ನೆನಪಿದೆಯಾ? ಮಕ್ಕಳಂದ್ರೆ ಮುಂಚ್ಕೋತಾರೆ, ಜಗಳ ಮಾಡ್ತಾರೆ, ಕೋಪ ಮಾಡ್ಕೋತಾರೆ. ಅವ್ರಿಗೆ ಏನು ಮಾಡಿದ್ರು ಅವ್ರ ಮೇಲೆ ತಾಯಿ ಆದವಳಿಗೆ ಪ್ರೀತಿ ಕಮ್ಮಿ ಆಗಲ್ಲ ಅಂತ. ಈಗ ಮುಂಚ್ಕೊಂಡಿರೋ ಮಗುನ ಕಿವಿ ಹಿಂಡಿ ನೀವೇ ಹೊಲ್ಸ್ಕೋಬೇಕಲ್ವಾ? ಹೌದು, ಇವನನ್ನು ಹೀಗೆ ಬಿಟ್ರೆ ಅತಿಯಾಗಿ ಆಡ್ತಾನೆ. ನಾನೇ ಇವನ್ ಕಿವಿ ಹಿಂಡಿ ಹೊಲಿಸ್ಕೋಬೇಕು. ನೀವು ಬನ್ನಿ ನನ್ನ ಜೊತೆ, ಬನ್ನಿ. ಸಮರ್, ಯಾಕೆ ಹಾಗೆ ಬಂದ್ಬಿಟ್ಟೆ? ನಿಜ ಹೇಳು, ಅಮ್ಮನಿಗೆ ವಿಶ್ ಮಾಡಕ್ತಾನೆ ಬಂದಿದ್ದ. ಅಂತ ಅದೃಷ್ಟ ನಮಗೆಲ್ಲಿದೆ? ನೀವು ವಿಶ್ ಮಾಡಾಯ್ತಲ್ಲ, ಅಷ್ಟೇ ಸಾಕು ಬಿಡಿ. ಅದೃಷ್ಟ ಇದೆ ಸಮರ್, ಆದರೆ ಆ ಅದೃಷ್ಟಕ್ಕೆ ಬಿಗುಮಾನ ಅನ್ನೋ ಬೇಲಿ ಹಾಕ್ಕೊಂಡಿದ್ಯಾ. ಇವತ್ತು ಅಮ್ಮಂದ್ರ ದಿನ. ಇವತ್ತು ಒಂದಿನ ಆದರೂ ಆ ಬೇಲಿಯಿಂದ ಆಚೆ ಬಾ. ನಿಮ್ಮ ತಾಯಿ ಜೊತೆ ಸಂತೋಷವಾಗಿರೋ. ಅಮ್ಮ ಬನ್ನಿ. ಯಾಕೋ ಪಾಪು, ವಿಶ್ ಮಾಡಿದೆ ಹಾಗೆ ಬಂದ್ಬಿಟ್ಟೆ. ನಿನ್ ಕೈಲಿ ವಿಶ್ ಮಾಡಿಸ್ಕೊಳ್ಳೋಷ್ಟು ಯೋಗ್ಯತೆ ನನಗಿಲ್ವಾ? ನೋಡಿ, ನಾನೇನು ವಿಶ್ ಮಾಡಬೇಕು ಅಂತ ಬಂದಿದ್ದಲ್ಲ, ಸುಮ್ಮನೆ ಹಾಗೆ ಬಂದಿದ್ದಷ್ಟೇ. ಓಹ್, ವಿಶ್ ಮಾಡಕ್ಕೆ ಬಂದಿಲ್ಲ ಸರಿ, ಆದರೆ ಕೈಯಲ್ಲಿ ಗಿಫ್ಟ್ ಬಾಕ್ಸ್ ತಗೊಂಡು ಬಂದಿದೆಯಲ್ಲ, ಅದೇನು ಸುಮ್ಮನೆ ತೋರಿಸ್ಕೊಂಡು ಹೋಗಕ್ಕೆ ಬಂದ್ಯಾ? ಹೋಗ್ಲಿ ಬಿಡು ಪಾಪು, ನಿನಗೆ ವಿಶ್ ಮಾಡಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ. ನನ್ನ ಆಸೆ ನೆರವೇರಲಿಲ್ಲ ಅಂತ ನಾನೇ ಸುಮ್ಮನಾಗ್ಬಿಡ್ತೀನಿ. ನೋಡಿ, ಕೆಲಸದವನಿಂದ ಬರೀ ಕೆಲಸಗಳನ್ನಷ್ಟೇ ಎಕ್ಸ್ಪೆಕ್ಟ್ ಮಾಡಬೇಕು. ಅದು ಬಿಟ್ಟು ನನ್ನ ಮನಸ್ಸಲ್ಲಿ ಬೇರೆ ಏನೂ ಇಲ್ಲ. ನೀವು ಮನಸ್ಸಲ್ಲಿ ಏನೂ ಇಟ್ಕೋಬೇಡಿ. ಹೌದಲ್ವಾ? ಕೆಲಸ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಬೇಕು. ಹಾಗಿದ್ರೆ ನಿನಗೆ ಕೆಲಸ ಕೊಟ್ಟಿರೋ ಬಾಸ್ ಆಗಿ ಹೇಳ್ತಿದ್ದೀನಿ, ಈಗಿಂದೀಗಲೇ ಇವ್ರಿಗೆ ವಿಶ್ ಮಾಡು. ಇದನ್ನು ಕೆಲಸ ಅಂತಾನೆ ಅನ್ಕೋ. ಏನು ವಿಶ್ ಮಾಡಬೇಕಾ? ಅದೇ ಕೆಲಸ ಆಗುತ್ತೆ. ಬಾಸ್ ಏನೇ ಹೇಳಿದ್ರು ಕೇಳಬೇಕಾಗಿರೋದು ನಿನ್ನ ಕರ್ತವ್ಯ ತಾನೆ. ಹೇಳ್ತಿದ್ದೀನಲ್ಲ, ವಿಶ್ ಮಾಡು. ನಿನ್ನ ಮನಸ್ಸಲ್ಲೇ ಅವ್ರನ್ನ ತಾಯಿ ಅನ್ಕೊಂಡಿಲ್ಲ ಅಂದಮೇಲೆ ಬರೀ ಬಾಯಿ ಮಾತಲ್ಲಿ ವಿಶ್ ಮಾಡೋಕ್ಕೆ ಮುಜುಗರ ಯಾಕೆ? ನಾನು ಹೇಳ್ತಿದ್ದೀನಂತ ವಿಶ್ ಮಾಡ್ಬೋದಲ್ಲ? ಸಮರ್, ಬರೀ ಬಾಯಿ ಮಾತಕ್ಕಾದ್ರೂ ವಿಶ್ ಮಾಡ್ಬೋದಲ್ಲ, ಮಾಡು. ಬರೀ ಬಾಯಿ ಮಾತುಗಲ್ಲ, ಮನಸ್ಸಿಂದಾನೇ ಹೇಳ್ತಾ ಇದ್ದೀನಿ. ಹ್ಯಾಪಿ ಮದರ್ಸ್ ಡೇ. ಇದನ್ನ ನಾನು ಕೊಡ್ತಿರೋದನ್ನೆಲ್ಲ ಸಿರಿ ಕೊಟ್ಟು ಕಳಿಸಿದ್ದು. ಬೇಕಿದ್ರೆ ತಗೋಬೋದು. ದೊಡ್ಡ ದೊಡ್ಡ ಗಿಫ್ಟ್ ಕೊಡೋಷ್ಟು ದೊಡ್ಡ ಮನುಷ್ಯರು ನಾವಲ್ಲ. ಅಷ್ಟು ಹೇಳಿದ್ರು ಕೊಟ್ಟು ಕಳ್ಸೋದು. ಅಮ್ಮ ಈಗ ಹ್ಯಾಪಿನಾ? ಥ್ಯಾಂಕ್ಸ್ ಅವಿ. ಇವತ್ತಿನ ದಿನಕ್ಕೆ, ಈ ಸಂಭ್ರಮಕ್ಕೆ ಈಗ ಅರ್ಥ ಬಂತು ಅಂತ ಅನ್ನಿಸ್ತಾ ಇದೆ.
ಇದೇ ನೀನು ನನಗೆ ಕೊಟ್ಟಿರೋ ದೊಡ್ಡ ಗಿಫ್ಟ್. ಥ್ಯಾಂಕ್ಸ್. ತಾತ ಊಟಕ್ಕೆ ಕೂತ್ಕೊಳ್ಳಿ ಬನ್ನಿ. ಅಪ್ಪ ಊಟಕ್ಕೆ ಬನ್ನಿ. ಬಂದ್ವಿಮ್ಮ. ಇದ್ಯಾಕೋ? ಇದು ಯಾಕೆ ಅಂತಂದರೆ, ಇನ್ನು ಮೇಲೆ ನಮ್ಮ ಮನೆಯಲ್ಲಿ ಪ್ರೀಪೇಯ್ಡ್ ಊಟದ ಸಿಸ್ಟಮ್. ಅಂದರೆ ಮೊದಲು ದುಡ್ಡು ಕೊಡಬೇಕು, ಆಮೇಲೆ ಊಟ ಮಾಡಬೇಕು. ಯಾಕೋ ಹುಚ್ಚರ ಸಂತೆ ಕಂಡಂಗೆ ಕಾಣ್ತಾ ಇದೆ. ಈ ಹುಚ್ಚರ ಸಂತೆಯಲ್ಲಿ ನಾನು ಯಾವ ರೀತಿ ಜಾಣತನ ಉಪಯೋಗಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕೀಗ. ಏನಂತೀರ? ಅನ್ಸೂಯ, ನಿನಗೆ ಫ್ರೀ ಊಟ. ಯಾಕೆ ಅಂತಂದರೆ ನೀನೇ ಅಡುಗೆ ಮಾಡಿದ್ದೀಯಲ್ವಾ, ಅದಕ್ಕೆ. ವಾವ್, ಗುಡ್, ಯಸ್. ನಮ್ಮಿಬ್ರದ ಸೇರಿ. ಭಾರಿ ಬುದ್ಧಿವಂತೆ. ಅರೆ ಬೀಗ್ರೆ, ಬಂದೆ. ಬೀಗ್ರೆ ನೀವು ಬನ್ನಿ, ಕೂತ್ಕೊಳ್ಳಿ. ಫ್ರೀಯಾಗಿ ಆರಾಮಾಗಿ ಊಟ ಮಾಡಿ ಕೂತ್ಕೊಳ್ಳಿ. ಸನ್ಮಾನ್ಯ ಶ್ರೀ ದತ್ತಾರವ್ರೆ, ನಾನು ನಿಮ್ಮ ಬೀಗ ಅಲ್ಲವೇ? ಹೌದಪ್ಪ, ನೀನು ಬೀಗಾನೆ. ಆದರೆ ಅವರು ಸೀನಿಯರ್ ಸಿಟಿಸನ್. ಆ ಸ್ಪೆಷಲ್ ಕೋಟಾದಲ್ಲಿ ಅವರಿಗೆ ಫ್ರೀ ಊಟ. ನೀನು ಆ ಫ್ರೀ ಊಟದ ಕೋಟಾಗ ಬಾ, ಅವಾಗ ನಿನಗೂ ಊಟ. ದುಡ್ಡಿದ್ರೆ ಊಟ ಮಾಡು, ಇಲ್ಲ ಅಂದರೆ ಜಾಗ ಖಾಲಿ ಮಾಡು. ನಿನ್ನಿಲ್ಲಿ ಯಾರೂ ಬಲವಂತ ಮಾಡ್ತಾ ಇಲ್ಲ. ಈಗ ಸದ್ಯಕ್ಕೆ 5 ರೂಪಾಯಿ ಇದೆ, ಇದನ್ನ ಇವಾಗ ಕೊಟ್ಟಿರ್ತೀನಿ, ಊಟ ಮಾಡ್ತೀನಿ. ಆಮೇಲೆ ಸ್ವಲ್ಪನೇ ಕೊಟ್ಟು ತೀರಿಸ್ಬಿಡ್ತೀನಿ. ತಗೊಳ್ಳಿ. 5 ರೂಪಾಯಿ. ಸಿರಿ ಪಾಪ 5 ರೂಪಾಯಿ ಕೊಟ್ಟಿದ್ದಾನೆ, ಒಂದು ಹಪ್ಪಳ ಕೊಟ್ಟು ಕಳಿಸ್ತ. ಈ 5 ರೂಪಾಯಿಗೆ ಅಷ್ಟೆ. ಇರ್ಲಿ ಬಿಡಿ, ನಮ್ ತಾತ ಬದುಕಿದ್ದಾಗ ಹೇಳೋರು, ಒಂದ್ ಹೊತ್ತು ಊಟ ಬಿಟ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ. ಪಾಲಿಗೆ ಬಂದದ್ದು ಪಂಚಾಮ. ಕರೆದ್ರ? ಅಯ್ಯೋ ಪಾಪ ಅನ್ಸಿ ಫ್ರೀಯಾಗಿ ಊಟ ಹಾಕಕ್ಕೆ ಕರೆದ್ರ? ಹೋಗಿ ಕೂತ್ಕೊಳ್ಳ. ಊಟ ಹಾಕ್ತೀನಿ, ಆದರೆ ಫ್ರೀ ಆಗಲ್ಲ. ಮತ್ತೆ ನಿನಗೆ ಒಂದು ಕೆಲಸ ಕೊಡ್ತೀನಿ, ನಿನ್ನ ಕೈಲಿ ದುಡಿಸ್ಕೋತೀನಿ. ನಿನ್ನ ದುಡಿಮೆಗೆ ತಕ್ಕ ಹಾಗೆ ಎಷ್ಟು ಊಟ ಹಾಕಬೇಕು ಅಷ್ಟು ಊಟ ಹಾಕ್ತೀನಿ. ಅಂದ್ರೆ ನೀವು ನನ್ಗೊಂದು ಕೆಲಸ ಕೊಡ್ತೀರೋ? ಒಳ್ಳೇದ್ ಬಿಡಿ. ಎಲ್ಲೋ ಹೋಗಿ ಯಾರ್ದೋ ಮುಂದೆ ನಿಂತ್ಕೊಂಡು ಅವ್ರು ಕೊಡೋ ಕೆಲಸ ಮಾಡಿ, ಅವ್ರು ಕೊಡೋ 4 ಕಾಸನ್ನ ತಗೊಂಡು ಇಲ್ಲಿಗೆ ಬರೋದ್ರ ಬದಲು ನಿಮ್ಮ ಮನೇಲೇ ಇದ್ದು ನೀವು ಹೇಳೋ ಕೆಲಸ ಮಾಡಿ ಹೊಟ್ಟೆ ತುಂಬ ಊಟ ಮಾಡೋದು ಒಳ್ಳೇದಲ್ವೇ? ಅಲ್ವೇ? ಏನ್ ಕೆಲಸ ಕೊಡ್ತೀರೋ? ಸ್ಪೆಷಲ್ ಕೆಲಸ ಆಮೇಲೆ ಹೇಳ್ತೀನಿ. ಹಾಗೆ ಮಾಡಿ. ಅವತ್ತು ಆಚಾರ್ಯರು ಅರ್ಧ ವಿಷಯ ಅಷ್ಟೇ ಹೇಳಿದ್ರು. ಹೇಗಾದರೂ ಮಾಡಿ ಇವತ್ತು ಪೂರ್ತಿ ವಿಷಯ ತಿಳ್ಕೋಬೇಕು. ನಾನು ನನ್ನ ಮಗಳನ್ನ ಹುಡುಕ್ಲೇಬೇಕು. ಆಚಾರ್ಯರು ಈಗ ಹೇಗಿದ್ದಾರೋ ಏನೋ. ಅವ್ರು ಅವತ್ತು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ರು. ನಾನೆಲ್ಲೂ ಬರೋ ಪರಿಸ್ಥಿತಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ನಾನು ಬರೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಆಚಾರ್ಯರನ್ನ ನೋಡಬೇಕಿತ್ತು.
ಅವ್ರಿಗೆ ಹೇಗಿದ್ದಾರೆ? ಕ್ಷಮಿಸಿಮ್ಮ, ನಮ್ಮ ಅಜ್ಜ ನೆನ್ನೆನೇ ತೀರ್ಕೊಂಡ್ರು. ಆಚಾರ್ಯರು ಹೋಗ್ಬಿಟ್ರ? ಹಾಗಿದ್ರೆ ಅವ್ರ ಜೊತೆನೆ ನನ್ನ ಮಗಳ ಬಗ್ಗೆ ನಾವು ತಿಳ್ಕೋಬೇಕು ಅನ್ಕೊಂಡಿರೋ ಸತ್ಯಗಳೆಲ್ಲ ಶಾಶ್ವತವಾಗಿ ಮರೆಯಾಗಿ ಹೋಗುತ್ತಾ. ಈಗ ನಾನು ಏನು ಮಾಡಲಿ? ನನ್ನ ಮಗಳನ್ನ ಇನ್ನು ಹೇಗೆ ಹುಡುಕ್ಲಿ? ತುಳಸಿಯವರೇ, ಏನು ಆಶ್ಚರ್ಯ ನೋಡಿ, ನಾವಿಬ್ರು ದೇವಸ್ಥಾನಕ್ಕೆ ಒಂದೇ ಸಮಯಕ್ಕೆ ಬರ್ತಾ ಇದ್ದೀವಿ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಾನು ದೇವಸ್ಥಾನಕ್ಕೆ ಬಂದಾಗಲೆಲ್ಲ ನೀವು ಸಿಗ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆದಷ್ಟು ಬೇಗ ನೆರವೇರಲಿ. ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದು ಕೂಡ ಆದಷ್ಟು ಬೇಗ ಆಗಲಿ. ದೇವ್ರೆ, ಇವತ್ತು ಹೇಗಾದರೂ ಮಾಡಿ ಪೂರ್ಣಿ ಅಪ್ಪ ಅಮ್ಮ ಯಾರು ಅನ್ನೋದನ್ನ ತಿಳ್ಕೊಳ್ಳೇಬೇಕು. ಇವತ್ತು ಆಚಾರ್ಯರಿಂದ ಆ ವಿಷಯ ತಿಳ್ಕೊಂಡು ಅವ್ರನ್ನ ನಾನೇ ಹುಡುಕ್ಬೇಕು. ನಾನು ಆಚಾರ್ಯ ಮನೆಗೆ ಹೋಗಬೇಕು. ಮೊನ್ನೆ ಪೂಜೆ ಬಗ್ಗೆ ಕೇಳೋಕ್ಕಾಗಲಿಲ್ಲ, ಈಗ ಹೋಗಿ ಕೇಳ್ತೀನಿ. ನಾನು ಆಚಾರ್ಯರನ್ನ ನೋಡೋಣ ಅಂತ ಹೋಗಿದ್ದೆ. ಆದರೆ ಏನಾಯ್ತು? ಆಚಾರ್ಯ ಸಿಕ್ಕಿದ್ರಾ? ಅವ್ರಿಗೆ ಮಾತಾಡ್ತಾ ಇದ್ದಾರಾ? ಇಲ್ಲ, ಆಚಾರ್ಯರು ನಿನ್ನೆ ಹೋಗ್ಬಿಟ್ರಂತೆ. ಆಚಾರ್ಯರು ಹೋಗ್ಬಿಟ್ರಾ? ಅಯ್ಯೋ ದೇವ್ರೆ, ದೇವ್ರೆ, ಯಾಕೆ ಹೀಗೆ ಮಾಡಿದೆ? ಪೂರ್ಣಿ ಅಪ್ಪ ಅಮ್ಮನ ಹುಡುಕಕ್ಕಿದ್ದಿದ್ದು ಒಂದೇ ದಾರಿ. ಈಗ ಆ ದಾರಿನೂ ಮುಚ್ಚೋಗಿದೆ. ಇನ್ನು ಹೇಗೆ ಅವ್ರನ್ನ ಹುಡ್ಕೋದು? ನನ್ನ ಮಗಳನ್ನ ಹುಡ್ಕೋಕೆ ನೀನೇ ದಾರಿ ತೋರಿಸ್ಬೇಕು ಭಗವಂತ. ನಮ್ಮ ಮಗಳು ಸಿಕ್ಕಿದ್ಲ? ವನಜ, ಅಕಸ್ಮಾತ್ ನಮ್ಮ ಮಗಳು ನಮಗೆ ಸಿಕ್ಕಿ ಇವಳೇ ಅಂತ ಗೊತ್ತಾದ್ರೆ ಹೇಗಿರುತ್ತೆ ಹೇಳು? ಸ್ವರ್ಗನೇ ಸಿಕ್ಕಾಗುತ್ತೆ. ನಾನು ಆ ದೇವ್ರನ್ನ ಅದೇ ಬೇಡ್ಕೊತಾ ಇರೋದು. ನಿನ್ನ ಬೇಡಿಕೆ ಆ ದೇವರಿಗೆ ಕೇಳಿಸಿದೆ. ನಮ್ಮ ಮಗಳು ನಮಗೆ ಸಿಕ್ಕಾಯ್ತು. ಏನಂದ್ರೆ ನಮ್ಮ ಮಗಳು ಸಿಕ್ಲಾ? ಯಾರೀ? ಎಲ್ಲಿದ್ದಾಳೆ? ಹೇಗಿದ್ದಾಳೆ? ನಾನು ಹೇಳ್ತೀನಿ, ನೀನು ನಂಬಲ್ಲ. ಯಾಕೆ ಅಂದರೆ ನನ್ನ ಕೈಲೇ ನಂಬಕ್ಕಾಗ್ತಿಲ್ಲ. ವಿಧಿ ನಮ್ಮ ಜೀವನದಲ್ಲಿ ಹೇಗೆಲ್ಲ ಆಟ ಆಡಿಬಿಡ್ತು ನೋಡು. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಮ್ಮ ಮಗಳು ಯಾರು ಅಂತ ಹೇಳಿ, ಎಲ್ಲಿದ್ದಾಳೆ ಅಂತ ಹೇಳಿ. ನಮ್ಮ ಮಗಳು ಇಲ್ಲೇ ಇದ್ದಾಳೆ, ನಮ್ಮ ಕಣ್ಣು ಮುಂದೇನೇ ಇದ್ದಾಳೆ. ಆದರೆ ಅವಳೇ ನಮ್ಮ ಮಗಳು ಅಂತ ನಮಗೆ ಗೊತ್ತಾಗ್ಲಿಲ್ಲ. ನೋಡಿ, ಒಟ್ಟೊಟ್ಟಾಗಿ ಮಾತಾಡಬೇಡಿ ನೀವು. ನನ್ನ ಮಗಳು, ನೀನು ಹೆತ್ತಿರೋ ನಮ್ಮ ಮೊದಲನೇ ಮಗಳು. ಅವತ್ತು ಅನಿಷ್ಟ ಅಂತ ಬಿಟ್ಟು ಬಂದಲ್ಲ, ಆ ಮಗು ಬೇರೆ ಯಾರು ಅಲ್ಲ, ಪೂರ್ಣಿ. ಅನಾಥೆ ಅನ್ನೋ ಪದ ನನಗೇನು ಹೊಸ್ತಲ್ಲ. ನನ್ನನ್ನು ಅನಾಥೆ ಅಂತಿರೋದನ್ನ ನಾನು ಹೆತ್ತ ತಾಯಿ ಎಲ್ಲಾದರೂ ಇದ್ದು ಕೇಳಿಸ್ಕೊಂಡಿದ್ರೆ ಅವಳು ಇಷ್ಟು ನೋವು ಪಡ್ತಿದ್ಲು ಅಂತ ನನಗೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ.
ಏನು ಹೇಳ್ತಿದ್ದೀರಾ ನೀವು? ಪೂರ್ಣಿ ನಮ್ಮ ಮಗಳ? ನಾನು ಹೇಳಿದೆ ತಾನೆ ನೀನು ನಂಬಲ್ಲ ಅಂತ. ನನಗೂ ನಂಬಕ್ಕಾಗಲಿಲ್ಲ. ಅವತ್ತ ಮಗುನ ನಮಗೆ ಬೇಡ ಅಂತ ಬಿಟ್ಟು ಬಂದಲ್ಲ, ಅದು ಜೀವನ್ ಜ್ಯೋತಿ ಆಶ್ರಮದಲ್ಲಿ. ಏನು ಆಶ್ರಮದಲ್ಲ? ಮತ್ತೆ ದೇವಸ್ಥಾನದಲ್ಲಿ ಆಚಾರ್ಯರ ಮುಂದೆ ಬಿಟ್ಟು ಬಂದೆ ಅಂತ ನನ್ನ ಹತ್ರ ಹೇಳಿದ್ರಿ ನೀವು? ಇಲ್ಲ ಇಲ್ಲ ಇಲ್ಲ, ಆಚಾರ ತಾನೇ ಬಿಟ್ಟಿದ್ದು. ಅವತ್ತು ನಾನು ತುಂಬ ಬೈದ್ರಲ್ಲ ಅವರು. ಮನೆಗೆ ಬಂದು ಯೋಚನೆ ಮಾಡಿದೆ, ಮನ್ಸು ತಡಿಲಿಲ್ಲ. ಮಾರನೇ ದಿನ ಆ ಮಗುನ ನಾನು ಕರ್ಕೊಂಡು ಹೋಗಿ ಜೀವನ್ ಜ್ಯೋತಿ ಆಶ್ರಮದಲ್ಲಿ ಬಿಟ್ಟು ಬಂದೆ. ಈಗ ಹೋಗಿ ಕೇಳಿದಾಗ ಆ ಮಗುಗೆ ಪೂರ್ಣಿ ಅನ್ನೋ ಹೆಸರಿಟ್ಟು ಅವಳನ್ನ ಸಾಕಿ ಇವರೇ ಬೆಳೆಸಿದ್ದಾರೆ. ಅದಾದಮೇಲೆ ಅವಳು ಅವಿನಾಶ್ನ ಮದುವೆ ಮಾಡ್ಕೊಂಡಿದ್ದಾಳೆ. ಎಂಥ ಕೋಇನ್ಸಿಡೆನ್ಸ್ ನೋಡು, ನಮ್ಮಿಬ್ಬರು ಹೆಣ್ಮಕ್ಳು ಒಂದೇ ಮನೆಗೆ ಸೊಸೆಂದ್ರಾಗಿ ಹೋಗಿದ್ದಾರೆ. ಇಷ್ಟು ದಿನ ನಮ್ಮ ಮಗಳು ನಮ್ಮ ಕಣ್ಣು ಮುಂದೆನೇ ಇದ್ದರೂ ನಾವು ಗುರ್ತಿಡಿಯೋಕ್ಕಾಗಲಿಲ್ಲ. ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಸುಳ್ಳು ಯಾಕೆ ಹೇಳಿ? ನಾವು ಹೆತ್ತಿರೋ ಮಗು ನಮಗೆ ಸಿಕ್ಕಿದ ಮೇಲೆ ಸುಳ್ಳು ಹೇಳಿ ಏನು ಪ್ರಯೋಜನ? ಅಲ್ಲ ರೀ, ಆಶ್ರಮಕ್ಕೆ ನೀವೇ ಬಿಟ್ಟಿದ್ರೆ ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ? ಹುಡುಕು ಅಂತ ನನಗೆ ಯಾಕೆ ಹೇಳಿದ್ರಿ? ಹೇಳ್ರಿ, ಇಷ್ಟು ದಿನ ಯಾಕೆ ಸುಮ್ಮನೆ? ಎಲ್ಲ ಅಪಾಯಗಳು ತಪ್ಪಿದ್ದೇ ಅವಳಿಂದ. ಯೋಚನೆ ಮಾಡಿದೆ, ಹುಡುಕ್ಬೇಕು ಅನಿಸ್ತು. ನಿನಗೂ ಹೇಳಿದೆ, ನಾನು ಡೈರೆಕ್ಟಾಗಿ ಆಶ್ರಮಕ್ಕೆ ಹೋದೆ. ಅಲ್ಲಿ ವಿಚಾರಿಸಿದ ಮೇಲೆ ನಮಗೆ ಗೊತ್ತಾಗಿತ್ತು ಪೂರ್ಣಿನೇ ನಮ್ಮ ಮಗಳು ಅಂತ. ಅಯ್ಯೋ ದೇವ್ರೆ, ಹಾಗಿದ್ರೆ ನೀವು ಹೇಳ್ತಿರೋದೆಲ್ಲ ನಿಜನಾ? ಪೂರ್ಣಿ ನಮ್ಮ ಮಗಳ? ಹೌದು ಅಜ್ಜ. ಆಗ ನನ್ನ ಮೈಂಡ್ ಫುಲ್ಲಾಗಿ ಬರೀ ನೆಗೆಟಿವಿಟಿನೇ ತುಂಬಿಕೊಂಡಿತ್ತು. ಆ ಮಗು ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಈಗ ನನ್ನ ಮೈಂಡ್ ಕ್ಲಿಯರ್ ಆಯಿತು. ಪೂರ್ಣಿನೇ ನಮ್ಮ ಮಗಳು ಅಂತ ಎಲ್ಲಾರೆದುರು ಒಪ್ಕೋತೀನಿ. ಅವಳಿಗೆ ಏನೇನು ಸೇರಬೇಕೋ ಎಲ್ಲ ನಾವು ಕೊಡಲೇಬೇಕು. ನಾವು ಮಾಡಿದ ತಪ್ಪಿಗೆ, ಅವಳು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗಲೇಬೇಕು. ಅಂದ್ರೆ ಪೂರ್ಣಿ ನಿಜವಾಗ್ಲೂ ನನ್ನ ಕಂದನ, ನಮ್ಮ ಮಗಳ ರೀ. ಅವನ್ನ ನೋಡಿದಾಗೆಲ್ಲ ನನಗೆ ತುಂಬಾ ಹೊತ್ತು ಅವಳ ಜೊತೆ ಇರಬೇಕು, ಮುದ್ದಾಗಿ ಮಾತಾಡಬೇಕು, ಅವಳ ಮಡ್ಲಲ್ಲಿ ಮಲಗಿಸ್ಕೋಬೇಕು ಅಂತ ಅನಿಸ್ತಿತ್ತು. ಈಗ ನೋಡಿದ್ಯಾ, ಇದನ್ನೇ ತಾಯಿ ಕರುಳು ಅನ್ನೋದು. ನಾನು ಮಾತಲ್ಲಿ ಹೇಳಿದ್ದು ನಿನ್ನ ಮನಸ್ಸು ನಿಂಗೆ ಮೊದಲೇ ಹೇಳಿದೆ. ನೀನು ನನ್ನ ಮಾತು ನಂಬಲಿಲ್ಲ ಅಂದರೂ ನಿನ್ನ ಮನಸ್ಸಿನ ಮಾತು ನಂಬೋದು. ಒಟ್ಟಿನಲ್ಲಿ ನಮ್ಮ ಮಗಳು ನನಗೆ ಸಿಕ್ಬಿಟ್ಲು. ನಾನು ಈಗಲೇ ಪೂರ್ಣಿನ ನೋಡಬೇಕು. ಈ ಕ್ಷಣನೇ ನನ್ನ ಮಗಳನ್ನ ನಾನು ನೋಡಬೇಕು. ಎಮೋಷನ್ಸ್ಗಿಂತ ಒಳ್ಳೆ ವೆಪನ್ ಯಾವುದೂ ಇಲ್ಲ. ಇಂಥ ಎಮೋಷನ್ಸ್ ಇಟ್ಕೊಂಡೇ ನಾ ಈ ಆಟ ಗೆಲ್ಲಬೇಕು. ಇನ್ಮೇಲೆ ನನ್ನ ಕೆಲಸ ತುಂಬ ಸುಲಭ ಆಗತ್ತೆ.